ಹ್ಞೂ ಕೆಮ್ಮಣ್ಣಿಕ್ಕವ್ರೆ. ಹ್ಮ್ ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಣ್ಣ ಹಾಕ್ಯವ್ರೆ. ಹ್ಞೂ ಮುಂದಗಡಿಕೆ ಮೂಗ್ ಎತ್ತಿ ಹಾಕ್ಯವ್ರಿ. ಹ್ಞೂ ಅದೇ ಮಂತಕ್ಕೆ ಹೋದ್ರೆ ನಮ್ಗೆ ಹೇಳ್ತಾರಲ್ಲ, ಯಾರನ್ನ ಕೇಳ್ಕೊಟ್ಟಿದ್ದೆ? ನಮ್ಮನ್ನು ಕೇಳ್ಕೊಟ್ಟಿದ್ದ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಿಯೇ. ಹಲೋ, ಹಲೋ, ನಿಮ್ಮ ಹೆಸರು ಹೇಳಿಯಪ್ಪ. ನಮ್ಮ ಹೆಸರು ನರಸಿಂಹರಾಜು. ನೀವು ಯಾವ ಊರು? ನೀವು ಯಾವ ಕ್ಷೇತ್ರದಲ್ಲಿ ಇರೋದಕ್ಕಂತೂ ನೀವು ಜನಿಸಿದ ಜನ್ಮಸ್ಥಳವನ್ನು ವಿವರಿಸಿ ಹೇಳಿದ್ರೆ ನಾವು ನಿಮಗೆ ಒಂದು ಒಳಿತಕ್ಕಂತ ಮಾಡಿ ಕೆಲಸವನ್ನು ಮಾಡ್ಕೊಂಡು ಬರ್ತೀವಿ ಕಂದ. ಯಾವ ಊರ ನೀವು? ಯಾವ ಊರ? ನಾವು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿರ್ತಕ್ಕ ಮಗು. ನಮ್ದು ಬಳ್ಳಾಪುರ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಗ್ಲಿ. ನೀನು ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ ಅಲ್ವಾ? ಕೆಮ್ಮಿಲ್ಲ ಉಸಿರು ಹೇಳ್ಕೊಂಡ್ರೆ ಯಾಕೆ? ನೀನು ಸ್ವಲ್ಪ ಟವರ್, ನೀನು ಮಾತಾಡೋದು ಕೇಳಿಸ್ತಿಲ್ಲ, ಸ್ವಲ್ಪ ಕ್ಲೀನಾಗಿ ಮಾತಾಡಪ್ಪ. ಟವರ್ ಇರುತ್ತಾ ಬಂದು ಮಾತಾಡು. ಅಲ್ಲ, ಕೆಮ್ಮಿದಂಗೆ ಉಸಿರು ಹೇಳ್ಕೊಂಡ್ರೆ ಏನಂತ ನೀನು ಒಂದು ಸ್ವಲ್ಪ ಟವರ್ ಇರುತ್ತಾ ಬಂದು ಮಾತಾಡಿ, ಹೇಳ್ತೀನಿ. ಹೇಳಿ. ಬಂದ್ರಾ? ನಾನು ಉಚಿತವಾಗಿ ಜ್ಯೋತಿಷ್ಯವನ್ನು ಹೇಳಿ ಅವರ ಕಷ್ಟವನ್ನು ಪರಿಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು. ಯಾವುದೇ ಹಣಕಾಸಿನ ನಾನು ಸೌಲಭ್ಯವನ್ನು ಪಡೆದಿಲ್ಲ ಕಂದ. ನಿಮ್ಗೋಸ್ಕರ ನೀನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ್ಯಾ. ನೀನು ಒಬ್ಬರಿಗೆ ಸಹಾಯ ಮಾಡಬೇಕು, ಒಬ್ಬರಿಂದ ನಾನು ಒಳ್ಳೇದು ಮಾಡಬೇಕು, ಒಬ್ರಿಗೆ ಒಳ್ಳೇದಾಗಬೇಕು ಮಾಡಬೇಕು ಅನ್ನೋದಂಥ ವ್ಯಕ್ತಿತ್ವ ನಿಂದು ಅಲ್ವಾ? ನಿನ್ನ ಕೈಲಿ 100 ರೂಪಾಯಿ ಇದ್ರೆ 10 ರೂಪಾಯಿ ಯಾರಿಗಾನ ಕೊಟ್ಬಿಟ್ಟು ಬರ್ತೀಯ ನೀನು ಅಂತ ವ್ಯಕ್ತಿ ಉಳ್ಳವನು ಅಲ್ವಾ? ನೀನು ಅಂಥ ವ್ಯಕ್ತಿತ್ವ ಉಳ್ಳವನು ನೀನು. ಆಮೇಲೆ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಹಲೋ, ನೀನು ಎಲೆಕ್ಷನ್ ನಿಂತ್ಕೊಬೇಕು, ನಾನೊಂದು ಮನೆ ಕಟ್ಟಬೇಕು, ಮಗಳು ಮದುವೆ ಮಾಡಬೇಕು ಅಂತ ನಿನಗೆ ಒಂದು ಗಂಡು ಒಂದು ಹೆಣ್ಣು ಸಂತಾನ ಇರಬೇಕು ಅಲ್ವನಪ್ಪ? ಅಲ್ವಾ? ಇಬ್ರು ಮಕ್ಕಳಿದ್ದಾರೆ. ಸರಿ ಮಾತಾಡು, ಟವರ್ ಇರ್ತಾ ಬಂದು ಮಾತಾಡು. ನೀನು ಈಚೆ ಬಂದು ಮಾತಾಡು, ಇಲ್ಲಾಂದ್ರೆ ನಾನು ಫೋನ್ ಕಟ್ ಮಾಡಬೇಕಾಗುತ್ತೆ. ನಿನಗೆ ಒಬ್ಬ ಧರ್ಮಪತ್ನಿ ಇದ್ದಾರೆ ಅಲ್ವಾ? ಆದರೆ ನೀನು ಒಂದು ಸ್ವಲ್ಪ ಚಂಚಲ ಮನಸ್ಸಿನವನು ಅಲ್ವಾ? ಮನಸ್ಸು ಚಂಚಲ ನಿಂದು. ಅಂದ್ರೆ ಯಾವುದೇ ಒಂದು ಸುಂದರವಾದ ಹೆಣ್ಣು ನೋಡಿದ್ರೆ ಅದನ್ನು ಆಕರ್ಷಣೆ ಮಾಡುತ್ತೆ ನಿನಗೆ ಅಲ್ವಾ? ಇಲ್ಲ, ಅಂತದೇನಿಲ್ವಾ? ಇಲ್ಲ. ಈಗಾಗಲೇ ನಿನಗೆ 3 ಜನ ಸ್ಟೆಪ್ನಿದಿರು ಇರ್ಬೇಕಲ್ಲಪ್ಪ? ಇರ್ಬೇಕಲ್ಲಪ್ಪ, ನೀವು ಪ್ರಾಣ ನಿಮ್ಮನ್ನೆಲ್ಲ ರೀ. ಹಲೋ ಹಲೋ, ಸ್ಟೆಪ್ನಿ ನಿಮ್ಮ ಕೊರೋನಾ ಒಂದು ಕುಂತೈತೆ, ಸ್ಟೆಪ್ನಿಗೆ ಹೋದ ತಾಯಿನ ಇಂಥ ಬರಲ್ವಲ್ಲ ಕೊರೋನಾ. ಹಲೋ ಮಗು ನರಸಿಂಹರಾಜು. ಸ್ವಾಮೀಜಿನ ನೀನು? ಹಲೋ ಹಲೋ, ನಾನು ಸ್ವಾಮೀಜಿ ಅಲ್ಲಪ್ಪ, ಶಾಸ್ತ್ರ ಹೇಳ್ಬೇಕಂತನು. ಕೇರಳದ ಪ್ರಖ್ಯಾತ ಜ್ಯೋತಿಷ ಆಡ್ತಕ್ಕಂತ ನಾನು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದ್ಕೋದ್ರಂತೆ. ಸತ್ಯ ಹೇಳಿದ್ರೆ ಯಾಕಪ್ಪ ಹುರ್ಕಂತಿದ್ಯಾ ನೀನು? ನಿನ್ ನೋಡ್ಸ ಮೊದ್ಲು ನಿಮ್ಮಂತ ಸ್ವಾಮೀಜಿನ ಮಕ್ಕಳ ಎಲ್ಲಾನ ಪ್ರಪಂಚದಾಗೆ ಅಡ್ಡ ದುಡ್ಡಿ ಸ್ವಾಮೀಜಿಗಳೆಲ್ಲಾನ ಈ ಮದುವೆ ಅರ್ಧ ಬರ್ಧ ಪೂಜೆ ಮಾಡಿ ಮದುವೆಯಾಗಿ ಸ್ವಾಮೀಜಿಗಳು ಕೆಟ್ಟ ಹೇಳ್ತಾ ಇರೋದು ನಿಮ್ಮಂತ. ಇವನ್ ಯಾವನ ಗುಲಾಮ್ ಸ್ವಾಮಿ ಸುಮ್ಮಿರಮ್ಮ. ಹಲೋ, ಸ್ವಾಮೀಜಿ ಬೈಬೇಡ ಅಂತ ಹೇಳ್ತದ. ಹಲೋ ಹಲೋ, ನೋಡಪ್ಪ, ನಿನಗೆ ಮುಂದಕ್ಕೆ ನೀನೇನ ಬೈಕೋ ಆ ಪಾಪಕ್ಕೆ ನೀನು ಹೋಗ್ತೀಯ. ನಾವ್ ಅದು ಮಾಡಿಲ್ವಲ್ಲ ಪಾಪ. ಆಯ್ತು ಬಿಡಪ್ಪ. ನಾನು ಈಗ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಆಸೆ ಇದೆ ಅಲ್ವನಪ್ಪ? ಬರೋ TP ಮೆಂಬರಲ್ಲಿ ನೀನು ನಿಂತ್ಕೊಬೇಕು, ಗೆಲ್ಬೇಕು, ಜನಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ನಾನು ಕ್ಷೇತ್ರದಲ್ಲಿ ನಾನು ಒಳ್ಳೆ ಸಹಾಯ ಮಾಡಿ ಚರಂಡಿ ನೀರು ಎಲ್ಲ ಬರಂಗ್ ಮಾಡಿ ಜನಗಳು ನನ್ನ ಮನೆ ಮುಂದೆ ನಿಂತ್ಕೊಬೇಕು.
ಅಂತ ಮಾಡಬೇಕು ಅಂತ ನಿನಗೆ ಹೆಸರಿದೆ. ಈಗಾಗಲೇ ನೀನು ಹಲವಾರು ರಾಜಕೀಯ ಮುಖಂಡರ ಹತ್ರ ಅಲ್ಲೇ ಓಡಾಡ್ತಾ ಇದ್ದೀಯ ಅವ್ರ ಜೊತೆ ಎಲ್ಲ ಅಲ್ವಾ? ನಿನಗೆ ಖಂಡಿತವಾಗಿಯೂ ರಾಜಕೀಯ ಯೋಗ ಇದೆ. ಹಲೋ, ರಾಜಕೀಯ ಯೋಗ ಐತೆ ಅಂತ ಹಿಂಗೆಲ್ಲ ಮಾತಾಡ್ಬಿಟ್ಟು ನೀವು ಹಂಗೆ ಸ್ಟೆಪ್ನ ಐತೆ, ಇದು ಸ್ಟೆಪ್ನ ಐತೆ, ಟೈರ್ ಐತೆ ಅಂತ ಎಲ್ಲ ಹೇಳ್ಬಿಟ್ರೆ ನಮ್ಮನ್ನ ಯಾರ ಮೆಟ್ಟೋಗಿ ಅಲ್ವಾ ಓಟ್ ಕೇಳಕ್ ಹೋದಾಗ? ನಾನು ಕಂಡವ್ರ ಹತ್ರ ಹೇಳಕ್ ಹೋಗಿಲ್ಲಪ್ಪ, ನಿನ್ನ ಹತ್ರ ಹೇಳಿರೋದು ಆ ಮಾತು. ಹಿಂಗೆಲ್ಲ ಇಂಥವೆಲ್ಲ ಹೇಳ್ಬಾರ್ದು, ನೀವು ಸ್ವಾಮೀಜಿ ಆಗಿ ಒಬ್ರು. ಇಲ್ಲಪ್ಪ, ಆಯ್ತು. ಹಲೋ ಹಲೋ, ನೀನು ಈಗ್ಲಿಂದ ನೀನು ಕೆಲಸ ಪ್ರಾರಂಭ ಮಾಡು. ನಾನು ನೀನು ಈ ಪೂಜೆ ಒಳ್ಳೇದಾಗಬೇಕು, ನಿನಗೆಲ್ಲ ಒಳ್ಳೇದಾಗಬೇಕು, ರಾಜಕೀಯ ಪ್ರವೇಶ ಆಗಬೇಕು ಅಂದ್ರೆ ನಾನು ನಿಂಗೊಂದು ಪೂಜೆ ಮಾಡಿಕೊಂಡಿದ್ದೀನಿ, ಆಯ್ತಾ? ಇವತ್ತು ಅಮಾವಾಸ್ಯೆ ಅಲ್ವಾ? ನೀನು ಹ್ಞೂ ಅಂತ ಅಂದ್ರೆ ನೀನು ಪೂಜೆ ಮಾಡ್ಬಿಡ್ತೀನಿ ಇವತ್ತು ನಿನ್ನ ಹೆಸರು ಮೇಲೆ. ಮಾಡ್ಬಿಡ್ಲಾ? ಮಾಡಿ ಆದಮೇಲೆ ನಿನಗೊಂದು ಎಲ್ಲ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಆ ಥರ ನೀನು ಪೂಜೆ ಎಲ್ಲ ಮಾಡ್ಕೊಂಡು ಹೇಳಿ ಥರ ಮಾಡ್ಕೊಂಡು ರಾಜಕೀಯದಲ್ಲಿ ಮುಂದೆ ಬರ್ತೀಯ, ಆಮೇಲೆ ಮನೆ ಕಟ್ಟಿರ್ತೀಯ. ಈ ನೀನು ಆಮೇಲೆ ಆಭರಣ ಪ್ರಿಯ ನೀನು ಅಲ್ವನಪ್ಪ? ನೀನು ಆಭರಣ ಪ್ರಿಯ ಅಂದ್ರೆ ಒಡವೆ ಹಾಕೋ ಶೋಕಿ ಜಾಸ್ತಿ ನಿನಗೆ ಅಲ್ವಾ? ಒಡವೆ ಬಟ್ಟೆ ಹಾಕೋ ಶೋಕಿ ಎಲ್ಲ ಮಾರ್ಕೊಂಬಿಡು, ಅಡ ಇಕ್ಬಿಟ್ಟಿದ್ಯಲ್ಲಪ್ಪ. ಕೇಳಂಗೆ ಆಗ್ತಾನೆ, ಏನ್ ಮಾಡಕ್ಕಾಗುತ್ತೆ? ಏನ್ ಮಾಡಕ್ಕಾಗ್ತದೆ? ಅಯ್ಯೋ ಹಿಂಗೆ ಆಚಾರ. ಏನ್ಕಪ್ಪ ಅಡ ಇಕ್ಕಿದ್ದೀನೋ? ಮನೆಗೆ ಒಡವೆ ಮಾಡಿಕೊಂಡು ಏನ ಮಾಡ್ತೀಯ? ಅಡ ಇಕ್ಕಿ ಬೋರ್ಡ್ ಬಡ್ಡಿನ ಬರ್ತದೆ ಅಂತ ಅವ್ರು ಯಾರ ಗೌಡ್ರು ಹೇಳಿರು, ತಗೊಂಡೋಗಿ ಅಡ ಇಕ್ಕಿದೆ. ಇನ್ನ ಮತ್ತೆ ಹೋದ್ರ ಅವರು ಅಯ್ಯೋ ಅವೆಲ್ಲ ಏನ್ ಮಾಡಕ್ಕಾಗ್ತದೆ ಆಚಾರ. ಹೋಗ್ಲಿ ಬಿಡು, ಅವೆಲ್ಲ ಮರಳಿ ಬರ್ತವೆ. ಅವನ ಗುಲಾಮ್ ನನ್ನ ಮಗ ಹೇಳದ ಅವನಾರು ಸತ್ತೋಯ್ದು ನಿನ್ನ ಕಾಯಿನ ನಿರ್ತ ಮಾಡಿ ಒಂಚೂರು. ಹಲೋ, ಇಂಥ ನನ್ನ ಮಕ್ಕಳಿಂದಲೇ ನನಗೆ ಯಾರು ನಂಟ್ರು ಯಾರು ಮಾತಾಡಿಸ್ದಂಗ ಆಗೋದ್ರು ತಾಯಿನ. ಹಲೋ, ಫೋಟೋ ನೋಡ್ತಾ ಇದ್ದೀನಿ. ಬರೀ ಇಷ್ಟೊತ್ತಾದ್ಮೇಲೆ ಬರೀ ಇದೇನ ನಿಂದು? ಫೋಟೋಗಳು ನೋಡ್ತಾ ಇದ್ದೀನಿ. ಬಟ್ಟೆ ಬಿಚ್ಚಾಕಿರವ? ಎಷ್ಟು ನೋಡಿದೆ ಇಲ್ಲಿವರೆಗೂ? 6. ಯಾರ ಬಾಬು ಎಲ್ಲ? ಯಾರ ಬಾಬು ಫೋಟೋಗಳು? ಯಾರು ಕಳ್ಸೋದವೆಲ್ಲ ನಿಂಗೆ? ಪೋಲಿನಪ್ಪ ನೀನು, ಆ ಥರ ಎಲ್ಲ ಫಿಲಮ್ ನೋಡಬಾರ್ದು. ನೀವ್ಯಾರು? ಹೋಗು. ನೀನು ಪೋಲಿ ಅಂದರೆ ಪೋಲಿ ನೀನು. ಸುಮ್ಮನೆ ನೋಡೋಕೆ ಬೆಳೆಯೋತ್ತು ಮಾತ್ರ ಏನು ದೊಡ್ಡ ಇವನಂಗೆ ಓಡಾಡ್ತೀಯ, ರಾತ್ರಿ ಹೊತ್ತು ಪೋಲಿ ಫಿಲಮ್ ಎಲ್ಲ ಹಾಕೊಂಡು ನೋಡ್ತೀಯ. ಕಳ್ಳ. ನಾವು ಸಾಕಿಯಲ್ಲ ಕೋಳಿನ. ಕೋಳಿ ಸಾಕಿಯಲ್ಲ. ಕೋಳಿ? ಯಾಕೆ? ಏನಂದಿದ್ ನೀವು? ಪೋಲಿ ಕೋಳಿ ಇಲ್ಲ, ನಮ್ಗೇನಿಲ್ಲ. ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು ಅಷ್ಟೇ. ಏನು ಪೋಲಿ? ಹೌದಾ? ಪೋಲಿ ಅಂತ ಪೋಲಿ ಆಗ್ತಾರಲ್ಲ ಅಂತ, ಅದು ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು. ಅಲ್ಲ, ಸೆಕ್ಸ್ ಫಿಲಮ್ ನೋಡ್ಕೊಂಡು ಕುಂತಿದ್ಯಲ್ಲ ನೀನು ಅರ್ಧ ರಾತ್ರಿಗೆ. ಅಲ್ಲಿ ಎಷ್ಟು ಟೈಮ್ ಹೇಳೋ? 11:15. ಏನಕ್ಕೆ ಇಷ್ಟೊತ್ತಾಗ ನೋಡೋದು ನೀನು ಯಾವಾಗ್ಲೂ ಫೋಟೋಗಳು ಅವನ? ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ, ಅಲ್ಲ ಅಂತ ನೋಡ್ತೀನಿ. ಕಟ್ಟೆ ಬೇರೆ ಐತೆ? ಎಲ್ಲಿ? ಅಲ್ಲಿ ನಮ್ಮ ಬೋಗನಹಳ್ಳಿ ಹತ್ರ. ಅಲ್ಲಿ ಯಾಕೆ ಹೋಗ್ತೀಯ ನೋಡಕ್ಕೆ? ಬಾತ್ರೂಮ್. ಓಹೋ, ಬಾತ್ರೂಮ್ ಹೋಗೋ ನಂಗೆ ಕೂತ್ಕೊಂಡು ಅಲ್ಲಿ ನೋಡ್ತೀಯಾ? ಕಣ್ ಕಾಣಲ್ಲ ನಂಗೆ ಬೆಳಗ್ಗೆ ಹೊತ್ತು ಕರೆಕ್ಟಾಗಿ ಅಂತೀಯ. ಇದು ನೆರಳಿರ್ತೈತೆ, ಆಮೇಲೆ ಕನ್ನೋಡ್ಕ ಅಲ್ಲಿ ಫುಲ್ ನೆರಳಿರ್ತೈತೆ. ಇದು ತೋಪು, ಅದು ಹಂಗೆ ತೋಪು. ಯಾರು ಬರಲ್ವಾ ಅಲ್ಲಿ? ಅಲ್ಲಿ ನೋಡ್ಕೊಂಡು ಏನು ಕೈ ಕೆಲಸ ಮಾಡ್ಕಂತೀಯ? ಏನಿಲ್ಲ. ಅವಾಗ ಹಂಗೆ ನೋಡ್ತೀಯಲ್ಲ, ನಿಂಗೆ ಟೆನ್ಷನ್ ಆಗಲ್ವಾ ಜಾಸ್ತಿ?
ಇದು ಬಾಯಿ ಬಿಡ್ಕೊಂತೀನಿ. ಯಾಕೆ? ಮತ್ತೆ ಇದಾದಲ್ಲ ಆ? ಏನೋ ಒಂಥರ ಆದಾಗ ಬಾಯಿ ಬಿಡ್ಕೊಂತೀನಿ. ಏನಂತ? ಅಂತ ಏನು ಕಾತರ ಮಾಡ್ಕೊಳೋದು ನೀನು? ಅಲ್ಲ ಅದ್ರಾಗ ಒಂದ್ ಗಂಟೆ ಇರ್ತಲ್ಲ, ನಾನು ಹಂಗ ಹೇಳ್ತೀನಿ. ಒಬ್ಬನೇ ಹೋಗ್ತೀವಿ ಒಟ್ಟಂಗೆ ನೋಡೋಕ್ಕೆ, ಯಾರನ್ನೂ ಕರ್ಕೊಂಡು ಹೋಗಲ್ಲ. ಇಷ್ಟೊತ್ತಾಗ ನೋಡ್ತಿಲ್ಲ ಮನೆಗೆ ಯಾರು ನೋಡಲ್ಲ, ಬೈಯಲ್ವಾ? ಇದು ಪೂರ್ತಿ ಇದು ತಲೆಮಟ್ಟೆ ಮರೆಯಕ್ಕೆ ಅಂತೀನಿ. ತಲೆಮಟ್ಟೆ ಮರಿಕೊಂಡು ಬೆಸಿಗೆ ಗೊಬ್ಬರ ಹಾಕೊಂಡ್ಬಿಡ್ತೀಯ. ಈಗ ಟೆನ್ಷನ್ ಆಗ್ಬಿಟ್ರೆ ಏನು ಮಾಡ್ತೀಯ? ಥೂ, ನೀನು ಮೊಬೈಲಾಗ ಅವೆಲ್ಲ ನೋಡೋದು ಬಿಟ್ಟು ರಿಯಲ್ ಆಗಿ ನೋಡು. ಅದಿದು ಇದು ಆಂಧ್ರ ಪ್ರದೇಶ 4 ಜನ ಡಮಾರ್. ಏಯ್, ಮದುವೆ ಆಗೈತಲ್ಲಪ್ಪ ನಿಂಗೆ? ಇದು ಚಾಪೆ. ಏನು ಚಾಪೆ? ಆಚೆ ಕಡೆ ಒಪ್ಪಾರು. ಯಾಕೆ? ಮಕ್ಕಳು ಮದುವೆಗೆ ಬಂದವು. ಮಕ್ಕಳು ಮದುವೆಗೆ ಬಂದರೆ ಅದಕ್ಕೆ ಏನು ಸಂಬಂಧ? ಮನೆ ಕಟ್ಸು. ಆಮೇಲೆ ಇದು ಫಿಲಮ್ ಕೂಲಿ ಮಾಡಿ ತಂದು ಹಾಕು. ನೀನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ನೀನು? ಇಲ್ಲ. ಯಾಕೆ? ಮನೆ. ಏನು ಮನೆ? ಊಟ, ನಿದ್ದೆ, ಮನೆ, ಊಟ, ನಿದ್ದೆ ಅಷ್ಟೇ. ಫೈನಾನ್ಸ್ ಬಿಟ್ಟಿದೆಯಲ್ಲ, ದುಡ್ಡಾಗ ಮನೆ ಕಟ್ಸು. ಈ ಸಂಘ, ಚಿಕನ್ನು, ಮಟನ್ನು, ಚೀಟಿ, ನಾವೆಲ್ಲ ದೇವಸ್ಥಾನ, ಮಕ್ಕಳು ಫೀಸು. ಅಷ್ಟೇ. ಅಲ್ಲ, ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ದೀಯೇನೋ, ಅಷ್ಟೊಂದು ದುಡ್ಡು ಎಲ್ಲ ಖರ್ಚು ಮಾಡಿಬಿಡ್ತೀಯ. ಫೈನಾನ್ಸ್ ಬಿಟ್ಟರೆ ಅದು ಹೇಳಿದೆ, ಸುಮ್ಕಿರ ತಾಂಡು ಕಲ್ತಾನ್ ಚಚ್ಕೊಂಡಂಗೆ. ಯಾಕೆ? ನನ್ಗ ಆಚಾರ. ಏನಾಯ್ತು? ಸುಮ್ಕಿತ್ತಲ್ಲ, ಅದನ್ನ ಕಲ್ಮೇಲೆ ಚಚ್ಕೊಂಡು ಗಾಯ ಮಾಡ್ಕೊಂಡ್ರು. ಅರ್ಥ ಆಗ್ಲಿಲ್ಲ ನಂಗೆ, ಕರೆಕ್ಟಾಗಿ ಅರ್ಥ ಆಗಂಗೆ ಹೇಳು. ಅರ್ಥ ಆಗೋದೇ ಬೇಡ, ಅದು ಯಾರಿಗೂ ಅದನ್ನ ಮಾಡೋದು ಬೇಡ. ನನ್ನ ಪ್ರಕಾರ ನೀನು ಹೇಳ್ತಿರೋದು ನೋಡಿದ್ರೆ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ್ ಹೋಗಿದ್ದೆ, ಅದ್ರಾಗ ಲಾಸ್ ಆಗಿರಂಗ ಐತಲ್ವಾ? ನೋಡಿ, ನೀವು ಅದ್ರಾಗೆಲ್ಲ ಓಡಾಡಂಗಿದ್ರೆ ಹಂಗ ನೀನು ಎಲ್ಲ ನನ್ನಂಗೇನೆ ಮನೆಗಿರೋ ದುಡ್ಡು ಒಡವೆನೋ ತಗೊಂಡಾಗ ಅಡ ಇಕ್ಬಿಟ್ಟು, ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ, ಏನೋ ಎಲ್ಲರೂ ದುಡಿತಾರೆ ನಾನು ದುಡ್ದು ಬಿಡೋಣ ಅಂತ. ಕೆಮ್ಮಣ್ಣಿಕ್ಕವ್ರೆ. ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಣ್ಣ ಇಕ್ಕವ್ರೆ, ಮುಂದಗಡಿಕೆ ಮುಗ್ಗಿ ಹತ್ತಿ ಇಕ್ಕವ್ರಿ. ಅದೇ ಮಂತಕ್ಕೆ ಹೋದ್ರೆ ನಮ್ಗೆ ಹೇಳ್ತಾರಲ್ಲ, ಯಾರನ್ನ ಕೇಳ್ಕೊಟ್ಟಿದ್ದೆ? ನಮ್ಮನ್ನ ಕೇಳ್ಕೊಟ್ಟಿದ್ದ? ಎಲ್ಲಿ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ, ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ? ಹಂಗ ಕೆಲಸ ಕಾರ್ಯಕ್ಕೆ ಹೋಗೋರು ಕುಡುದು ಮನೆ ತಾವು ಕುತ್ಕೊಂಡ್ ಕುಡುದು ಮತ್ತೆ ಗಂಟು ಬೀದಾಟ ತಂದಿಕ್ಕಿದ್ರ ಅಂತ. ಹಂಗ ಅಜ್ಗಟ್ಟ ಕೆಲ್ಸಕ್ಕೆ ಹೋಗೋರು ಈಗ ಎಲ್ಲ ಸಾಯಂಕಾಲದಾಗ ಒಂದು ದುಡ್ಡು ಕುಡ್ದು ಬರೋರು. ನೀನ್ ದುಡ್ಡು ಕೊಟ್ಟವ್ರು ನಾಳ್ ಮಾಡಿದ್ಯಾ? ನೆನೆ ದಿನ ಒಂದು ಅಮ್ಮ ಬೈತು. ಎಲ್ಲಿ? ಅದು ಉಂಟು. ಏನಂತ? ಏನು ನಮ್ಮ ಹೆರಿಗೆ ಮಾಡ್ಕೊಳಕ್ಕೆ ದುಡ್ಡಿಲ್ಲ ಅಂತ ಇಸ್ಕೊಂಬಂದಿದ್ರ, ಅಥವಾ ಮಗಳು ಮದುವೆ ಮಾಡ್ಬೇಕು ಅಂತ ದುಡ್ಡು ಇಸ್ಕೊಂಬಂದಿದ್ರ, ಕುಡಿದು ಬಿದ್ದವನ್ ನೋಡ ಒಂದು ಕಿತ್ಕೊಂಡು ಹೋಗು ಅಂತ. ಅವಾಗ ಏನಂದಿ ನೀನು? ಬಿಡವ ಆಯ್ತು, ತೆರಿಗೆ ಗೊತ್ತೀನಿ, ಗೊತ್ತಾಗ್ಲಿಲ್ಲ ಅಂತ. ಅವಾಗ ನಿಂಗೆ ಹೊಟ್ಟೆಗೆ ಬೆಂಕಿ ಹಾಕ್ದಂಗ ಆಗ್ಬಿಡೈತಲ್ವ? ತೊಳೆದ್ಬಿಟ್ಟು ಬರೋಣ ಅನ್ನತ್ತೆ, ಚಟ್ಲಿ ತೊಳೆದೋಣ ಅನ್ನಂಗ ಹಾಕಿ. ಈಗ ಒಟ್ಟು ಎಷ್ಟು ಉಂಡೋಗೈತಣ್ಣ ನಿಂದು?
ನಿದ್ದೆನೆ ಬರಲ್ಲ, ಅಚ್ಚುಕಟ್ಟಾಗಿ ಇಷ್ಟೊತ್ತಿಗೆ ಮನೆ ಕಣಿ ಬರ್ತದೆ ಅವಾಗ. ಹಾಂ ಒಂದ ಮಾಡಂಗಾಗುತ್ತೆ, ಒಂದ ಮಾಡಕ್ ಹೋದ್ರೆ ಒಂದ್ ಬರಲ್ಲ. ಹಾಂ ಯಾರೋ ಒಂದಿಬ್ರು ಮೂವರು ಕೊಡ್ತಾರೆ, ಹಾಂ. ಅವ್ರು ಕೊಡೋದ್ ನೆಚ್ಕೊಂಡು ಕುತ್ಕೊಳ್ಳೋದು. ಮನೆ ಯಾವ್ದೋ ಕಾರ್ ತಗೊಂಬಂದಂತಲ್ಲ ನಾವು ಹೊಸದು. ಬರೀ 40,000 ಹಾಂ 40,000 35,000 ಸಿಗೋದು ಇಂಥದ್ದು 42,000 ಯಾರೋ ಹಾಕ್ಯವ್ರು. ಅಯ್ಯೋ, ಅದ್ರಾಗೂ ಟೋಪಿನ. ಟೋಪಿ ಆಮೇಲೆ ಎಲ್ಲ ರಿಪೇರಿ ಐತಿ, ಮುಂದಗಡೆ ಗ್ಲಾಸ್ ಹೊಡೆದು ಐತಿ. ಹಾಂ ಆಮೇಲೆ ಎಲ್ಲ ತುಕ್ಕು ಹಿಡ್ದಂಗ ಐತಿ, ಗಾಜು ಹಾಕತ್ತವೆಲ್ಲ. ಇದು ಕಬ್ಬಣ ಮಣ್ಣಾಗಿದ್ದು ತುಕ್ಕು ಹಿಡಿತೈತಲ್ಲ. ಯಾರಣ್ಣ ಕೊಡ್ಸಿದ್ದು? ಯಾರೋ ನಮ್ಮವ್ರು ಕೊಡ್ಸಿರಿ. ಹಾಂ, ಅದಕ್ಕೆ ಫೋನ್ ಮಾಡಿ ಹೇಳೋದಲ್ವಾ? ಇವಾಗ ಅದನ್ನ ರಿಪೇರಿ ಮಾಡ್ಸಕ್ ಹೋದ್ರೆ 25,000 ಬಣ್ಣ. ಹಾಂ ಆಮೇಲೆ ಇಂಜಿನ್ ಸ್ವಲ್ಪ ಕೆಲಸ ಐತಿ ಅಂತ, ಸೌಂಡ್ ಇದು ಇದ್ರಾಗೆ ಟ್ರೈನಾಗ ಹೊಗೆ ಬಂದಂಗ ಗೊತ್ತೈತಿ. ಹಾಂ ಹಾಂ. ಆಮೇಲೆ ಎಂತದ ಇದು ಫ್ಯಾನ್ ಬೆಲ್ಟ್. ಹಾಂ ಆಮೇಲೆ ಇದೆಂತದು ಸೀಟ್ಗಳು, ಸೀಟ್ಗಳಿಗೆ ಇದನ್ನ ಹಾಕ್ಬೇಕು, ಕವರು. ಹಾಂ ಹಾಂ. ಎಂತದು ಐತಿ ಅಂತ, ಇನ್ನು ಆಯಲ್ ಚೇಂಜ್ ಮಾಡಿಸ್ಬೇಕು ಅಂತ. ಹಂಗೆ ಒಟ್ಟಿನಾಗ ಇನ್ನೊಂದು 50,000 ಖರ್ಚಾಯ್ತಾ? 30,000 ಐತಿ. ಒಟ್ಟು ಟೋಟಲ್ 30,000 ಖರ್ಚಾಯ್ತಾ? 30 ಒಂದು 60 ಎಲ್ಲ ಒಂದು 1,00,000 ಹತ್ತಿರ ಆಗೋಕೈತೆ. ಇವತ್ತು ತಗೊಂಡೋಗಿದ್ರು ತೋರ್ಸ್ಕೊಂಬರಕ್ಕೆ ಹಾಂ ಹೆಗ್ಗೇರಿಗೆ. ಹಾಂ. ಹಂಗಂತ ಹೇಳಿ ತಂದು ನಿಲ್ಲಿಸವ್ರು. ಏನಣ್ಣ ಬರೀ ಎಲ್ಲ ಹಿಂಗೆ ಲಾಸ್ ಮಾಡ್ಕೊಂತಿದ್ಯಾ ನೀನು? ಏನ್ ಮಾಡೋದು, ನಿಂಗೆ ಯಾಕೆ ಬೇಕಾಯ್ತು ಕಾರು? ನಾನಲ್ಲ ತಂದಿರೋದು, ನಮ್ಮ ಹುಡುಗ. ಹ್ಞೂ ಆಯಿತು, ಏನು ಹೊಸತೆ ತಗೊಂಬೋದಾಯ್ತು, ಅದೇ 1,00,000 ಕಟ್ಟಿ. ಹಾಂ, ಕಲ್ತ್ಕೊಳ್ಳಿ ಅಂತ ತಗೊಂಬಂದು ಈಗ ಈಗ ನೀನು ಕಲ್ತ್ಕೊಂಡ ಅಲ್ಲೇ? ಅವನದು ಮುಟ್ಟೆ ಇಲ್ಲ ನಾನು. ಯಾಕೆ? ರಿಪೇರಿ ಐತಿ. ಹೌದಾ, ನಾನು ಏನಕ್ಕೂ ಅಂತ ಮಾಡಿದೆ, ನೀನು ಇದೆಲ್ಲ ನೋಡಿ ನನಗೆ ಆತ ಬೇಜಾರಾಯಿತು. ಬೆಳಗಿನ ಜಾವ ಎಲ್ಲ ಕೋಲ್ಕು ಹೋಗಿ ನಿದ್ಬೋತೈತೆ ಅಷ್ಟೇ. ದುಡ್ಡು ಇಲ್ಲ, ಈ ಕಡೆ ಒಡವೆನೂ ಇಲ್ಲ. ಥೂ, ಹೆಂಗಣ ಮತ್ತೀಗ ಹಿಂಗಾದ್ರೆ? ನೀನು ಒಡವೆ ಎಲ್ಲ ಆಡಕ್ಕೆ ಫೈನಾನ್ಸ್ ಯಾಕಣ ಮಾಡಕ್ಕೆ ಹೋಗಿದ್ದೆ? ಎಲ್ಲ ಮಾಡ್ತಾರೆ ಅಂತ ಹೋದು. ಹಾಂ. ಥೂ. ಹಾಂ, ಅದು ಹೆಂಗೆ ಗೊತ್ತಾಗಲ್ಲ ನಮಗೆ. ಫಸ್ಟ್ ಹಿಂಗೆ ಮನೆಗೆ ಹೆಂಡತಿ ಮಕ್ಳಿಗೆ ಗೊತ್ತಾಗಂಗೆ ಕೊಟ್ರೆ, ಇವಾಗ ಒಂದ್ ಮದ್ವೆನೋ ಅಥವಾ ಯಾವ್ದನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನೋ ಅವ್ರಿಗೆ ಅವ್ರ ಮುಖಾಂತರ ಕೊಟ್ಟಿದ್ದು ಗೊತ್ತಾಗೋದು. ಇವರು ಲಾಸ್ಟಿಗೆ ಬಂದಂತ ಇಸ್ಕೊಂಡ್ರದು. ಲಾಸ್ಟ್ ಅಂದ್ರೆ ನಿಂತವ ನಂತವ ಎಲ್ಲ ತೋಲು ಮಾಡಿ ಆಗಿ ಲಾಸ್ಟಿಗೆ ಬಂದು ಇಸ್ಕೊಂಡ್ರು. ನಾನ್ ಹೋಗೋದ್ಕಿನ್ನ ಮೊದ್ಲು ಅಲ್ಲೇ ಇಸ್ಕೊಂಡು ಇರ್ತಾರೆ ಬಂದು ಅವರು. ಅಂತವಲ್ಲ, ಅಲ್ಲೇದ ನಿಂತವ್ ಇಸ್ಕೊಂಡು ನನಗ್ ಕೊಡೋದು, ನಂತವಳು ನಿನಗೆ ಇಸ್ಕೊಂಡ್ ಕೊಡೋದು, ನಿಂತವ್ಳು ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟಿಗೆ ನಂತವ್ ಇಸ್ಕೊಂಡ್ ಕೊಟ್ಟೋದು. ನಾನು ಹೋಗೋದ್ರೆ ಅಲ್ಲಿ ನಾನು 101ನೇನು. ನಾನು ಏನಕ್ಕೂ ಅಂತ ಮಾಡಿದೆ, ಏನಣ್ಣ ಇವೆಲ್ಲ ಕೇಳತ್ ನನಗೆ. ಏನ್ ಮಾಡುದು, ಮೂಡೇ ಹೊರಟಾಯ್ತು ನನಗೆ. ಮೂಡ್ ಬಂದಿತ್ತು ಗೊತ್ತಾ? ಮೂಡ್ ಬಂದಿದ್ರೆ ನಿಮ್ ಮನೆಯವ್ರು ಎದ್ಬಿಡ್ತಾರೆ. ನಿಮ್ ಮನೆಯವರು ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು? ಬರೀ ಇಂತ ಕಳ್ಮುಂಡ್ಯಾರು ಮಾಡೋದೇ ತಾಯಿನ ಈಗ ಅರಿವೆ ಕಾಟ ಆದ್ರೆ ಇದೇನೋ ನಿಮ್ ಮಮ್ಮ ಕಾಟ. ನನಗೆ ನಾನೇನೋ ನೀ ಬರ್ತೀಯ ಅಂತ ಮಾಡಿದೆ. ನಾನ್ ಬರೋಕ್ಕೆ ಇವತ್ತಿಗೆಲ್ಲ ಹೊರಡೋಣ ಅಂತ ಹೊರಟಿದ್ದೆ. ಅವ್ನು ಈಗಲೇ ಬಂದಿಲ್ಲ ಅಂತ. ಅಲ್ಲೇ ಅವ್ನು 8 ಮನೆಗೆ ಹೋಗಿ 4-5 ದಿನ ಆಯ್ತು. ಯಾಕೆ? ಅವನ 15ನೇ ತಾರೀಕು ನಾನಂತ 10ನೇ ತಾರೀಕು ನಾನು ಅಂತ ಹೋದ್ರೆ 15ನೇ ತಾರೀಕು ಬಂದ್ರು ಇಲ್ಲ, ಬಂದೇ ಇಲ್ಲ. ಮಂತ್ರಿಗೆ ಹೋದ್ರೆ ನಾಯಿ ಇಟ್ಟಿಸ್ಕೊಂಬತ್ತಿದ್ದ ಅವ್ರು. ಎಲ್ಲಿ? ತೋಟದಾಗ ಐತೆ ಒಂದ್ ಮನೆ, ಒಂದ್ ತಾಯಿನಾಕಿ ಹುಚ್ಚ ಇದ್ದಂಗೆ ತುಂಬ ಬಂದಿತ್ತಲ್ಲೇ ಕಡೋದ್ಬಿಟ್ಟೈತಿ. ಮತ್ತೆ ದುಡ್ಡು ಕೊಟ್ಟು ನಾಯಿ ಕೈ ಕಡಿಸ್ಕೊಬೇಕ ನೀನು? ನಮ್ದಲ್ಲ ನಾಯಿ.
ಸಾಯಕ್ ಕುಂತಾರೆ ನಮ್ಗ್ ಕಡ್ದ್ಮೇಲೆ ನಾನೇ ಸಾಯಕಪ್ಪ. ಮತ್ತೀಗ ಬರ್ಬೇಡ್ರಿ ನಮ್ಮ ಅಂಟೈತಿ ಅಂತ. ಅಣೆ ಹಂಗೆ ಇರು, ಒಂದೇನು ಫೋನ್ ಬದೈತೆ. ಹ್ಮ್ ಹೇಳಣ್ಣ ನರಸಿಂಹಣ್ಣ. ಏನ್ ಹೇಳಂತ? ಏನ್ ಹೇಳೋಣ ಹೇಳಿ. ಏನಣ್ಣ ಹಿಂಗಾದ್ರೆ ಮತ್ತೀಗ ನನ್ಗೆ ಮೂಡ್ ಬಂದಿತ್ತಲ್ಲಣ್ಣ, ಬರ್ತೀಯಾ? ಇದು ಇದು ಹೆಂಗೆ ಅಂದ್ರೆ ನೀನ್ ಅಜ್ಜಿಗೆ ಅದೇನೋ ಹೇಳಿದಲ್ಲ ಹಂಗೆ ನೀನ್ ಹೇಳ್ತಾ ಇರೋದು. ಒಣಗಾಕ್ಷಿ ಹಚ್ಚಿ ನಿನ್ನ ಮೇಲೆ ನನಗೆ ಕಣ್ಣು, ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ಮಿರಗ ಬಾಳ ಹಣ್ಣು, ಏಳೆ ಮಕರಂದನ ಮಿರದ ಬಾಳಲ ಹಣ್ಣು, ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ನನ್ನ ಕಣ್ಣು. ಸರ್ ಓ ಏನ್ ಮಾಡ್ತಿದ್ದೀರಾ ಸರ್? ಈಗ ಊಟ ಮಾಡೋಣ ಅಂತ ಕೂತಿದ್ದೀನಮ್ಮ. ನಾನು ವಂಜಾಕ್ಷಿ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಸರ್. ಅದೇ ಇದ್ರಾಗೆ ಇದು ಅಕ್ಕ ರಣಧೀರ ಪಿಕ್ಚರಾಗೆ ಆ ವಾರ್ಡ್ ಐತಲ್ಲ, ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರು ಅವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮಲಿಕ ಮಾಡಕ್ಕ ನೀನು. ಯಾಕೆ? ನಾವು ನಿಮ್ಗಿನ್ನ ವಯಸ್ಸಲ್ಲಿ ಚಿಕ್ಕರ ದೊಡ್ಡರ ಗೊತ್ತಿಲ್ಲ. ಖಂಡಿತ 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 ನಮಗ್ ಫೋನ್ ಮಾಡ್ಬೇಡಿ. ನಾನು ಹೇಳಿದ್ನಲ್ಲ ನನ್ಗೆ ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬಿಡುತ್ತೆ ಅಂತ. ಅದಕ್ಕೆ ಏನ್ ಮಾಡೋಣ? ಬಾ ಇಬ್ರು ಲವ್ ಮಾಡೋಣ. ನನಗ್ ಗಂಡಿಲ್ಲ, ನಿನಗೆ ಹೆಂಡತಿ ಇದ್ದಂಗಿಲ್ಲ, ಇದ್ರು ಸತ್ತಂಗೇನೆ. ಇಬ್ರು ಬರ್ರಿ, ನಾನಿಬ್ರು ಸೇರ್ಕೊಂಡು ಲವ್ ಮಾಡೋಣ. ನನ್ ಮಗಿಗೊಂದ್ ಬಾಳ್ ಕೊಡೋಣ. ನಿನ್ ಹೆಸರು ಸೇರಿಸ್ತೀನಿ, ಸ್ಕೂಲಿಗೆ ಸೇರಿಸ್ತೀನಿ. ನೀನು ಬಂದು ನನ್ ಮಗಳಿಗೊಂದು ಎಜುಕೇಶನ್ ಕೊಡ್ಸು, ಆರಾಮಾಗಿರು. ಹಲೋ ಹಲೋ ಹೇಳ್ ಜಾನು. ಜಾನು ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಕರೆ ಅಲ್ಲ. ನೀನು ಫೋಟೋದಲ್ಲಿ ಅಷ್ಟು ದಪ್ಪ ಚೆನ್ನಾಗಿದ್ಯಲ್ಲ, ನೀನ್ ಬಟ್ಟೆ ಬಿಚ್ಬಿಡ್ರಿ, ನೀನ್ ಎಷ್ಟು ದಪ್ಪ ಇರ್ಬೇಕು ನೀನು. ಅದಕ್ಕೆ ನಾನು ನಿನ್ ತುಂಬಾ ನೋಡ್ಬೇಕು ಅಂತ, ನೀನ್ ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ನೀನಿದ್ದ ಅದ್ರಾಗೆ? ಇಲ್ಲ ನಾನ್ ನನ್ ಜೀವ ನಿನ್ಗೋಸ್ಕರ ಮಿಡಿತಾ ಇತ್ತು. ನಾನು ನೀನು ಸೇರ್ಬೇಕಾಗಿತ್ತಲ್ಲ ರೀ. ಅದಕ್ಕೆ ನನ್ಗೇನು ಆಗಿಲ್ಲ. ನಾನು ನಿನ್ನ ಟಿಕ್ ಟಾಕ್ ಅಲ್ಲಿ ನಿನ್ನೆ ನೋಡಿ ಆ ಪ್ಯಾಂಟು, ಆ ಶರ್ಟು, ಆ ನಿನ್ ಟೌಲ್ ಹಾಕೊಂಡ್ ಡ್ಯಾನ್ಸ್ ಆಡಿರೋದು, ಹಬ್ಬ ನನಗೆ ತುಂಬಾ ರಾತ್ರಿ ಇಲ್ಲ ಡಿಸ್ಟರ್ಬ್ ಆಗಿದೆ. ನನಗ್ ನಿದ್ದೆನೇ ಬಂದಿಲ್ಲ. ನಿದ್ದೆನೇ ಬರ್ಲಿಲ್ವಾ? ಇಲ್ಲ. ಇದು ಡ್ರಿಂಕ್ಸ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು, ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಮ್ಬೇಕಾರೆ ಸ್ಲೈಟ್ ಆಗಿ ಸ್ವಲ್ಪ. ಬೀರು ಬ್ರಾಂತಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು. ರಾಜ ಅನ್ನೋದು ಏನೋ ಬರುತ್ತಲ್ಲ ಇದು ಪಾಕಿಟ್ ಅಲ್ಲಿ, ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? 1 2 ಅಲ್ಲ 4. ಅವ್ರು ಹೋಗಿದಾಗ ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಅರ್ಜೆಂಟ್ ಆಗಿ ಯಾಕಕ್ಕ ನಿಮ್ಗೆ ನಾನು ಇನ್ನೇನ ಫೋನ್ ಮಾಡುವಂದಿದ್ನ ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ವನಜಾಕ್ಷಿ ನಿನ್ನ ಮೇಲೆ ಕಣ್ಣು, ಕಣ್ಣು. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಮಗ ಈಗಲೇ ತರಬೇಡ ತಳಿ ಊಟನ ಮಗ, ಬೇಡ ಈಗಲೇ ಊಟ. ಹಲೋ ಅಮ್ಮ ಹೇಳ್ ಜಾನು. ಜಾನು ಅಮ್ಮ ಹೇಳ್ ಜಾನು. ನೀನು 4 ರಾಜ ಪಾಕಿಟ್ ಕುಡಿಯೋದು, ನಿಮ್ ಮಗಳು ಏನ್ ಓದ್ತಾ ಇರೋದು?
ಈಗ 3ನೇ ಕ್ಲಾಸ್ 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ ನಾನು ರಾಜಪ್ಪ ಆಗಿತ್ತು ಅಂದ್ರೆ ಆದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು? ನಾವು ಕುಡಿಯೋದ್ ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ. ಆಮೇಲೆ ಕೆಟ್ಟದು ಏಕ ಇದು ಇದೆಂತದ್ದು ನಾನು ಸೀತಾ ಮಾತೆ ಇದ್ದಂಗೆ. ಲೋಪರ್ ಸೋಳೆ ಮಗನೆ, ನಿನ್ ಮನೆ ಹಾಳಾಗೋಗ, ನೀನ್ ಹೋಗೋದಾರೆ ಅಕ್ಕಿ ಇಕ್ಕ. ಲೋಪರ್ ಸೋಳೆ ಮಗನೆ, ಆ ಲಕ್ಷ್ಮಿ ಬಾಳ್ ಹಾಳು ಮಾಡಿರೋದು ಯಾರು? ನೀನ್ ಎಲ್ವನೋ? ಆ ರತ್ನಿ ಬಾಳ್ ಮದುವೆಗಿಂತ ಮುಂಚೆ ಹಾಳು ಮಾಡಿರೋದು ನೀನ್ ಎಲ್ವನೋ? ಈ ಗೊಲ್ರಮ್ಮನ್ ಹಿಡ್ಕೊಂಡಿದ್ಯೇನೋ? ಮಾತಾಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಟ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ಗೊಜ್ಜಗ್ ನನ್ ಮಗನೆ, ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ, ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಅಂತ ಹಾಡು ಹೇಳ್ತೀಯ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡು ಹೋಗ್ಬಿಡ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡ, ಇನ್ನೊಂದ್ 2 ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನು? ಗೊಜ್ಗ ನನ್ ಮಗನೇ, ಗೊಜ್ಗ ನನ್ ಮಗನೇ. ನಿಮ್ಮ ಅವ್ನು ನಿನ್ ತಾಯಿ ನನ್ಗೆ ಇವತ್ತು ನಿಮ್ಮ ಅಮ್ಮ ಊಟದ ಮುಂದೆ ಮೊನ್ನೆಲ್ಲ ಕುಡಿದು ಬಿದ್ದಿದ್ದಿಲ್ಲ. ಮೊನ್ನೆ ದಿನ ನಿಮ್ಮ ಅಮ್ಮ ಫೋನ್ ಮಾಡೋ ಹೊಟ್ಟತಿ ಬಂದು 4-5 ಜನ ಬಂದು ನಿಂತಿದ್ರಲ್ಲ ಬಾಕ್ಲು ಮುಂದೆ, ನಿಮ್ ಬಾಕ್ಲು ಬಂದು ಮನೆ ಮುಂದೆ ಖಾಲಿ. ನೀನ್ ಬಂದ್ ನೋಡ್ಕೊಂಡು ಹೋಗಿದ್ದಾನ? ಬಿಟ್ಟಿದಾಗ ಕುಡಿದು ಬಿದ್ದಿದ್ದಲ್ಲೇ 10-11 ಗಂಟೆ ರಾತ್ರಿನಾಗ. ಗೊಜ್ಜಗ್ ನನ್ ಮಗ, ನೀನ್ ನೋಡಲ್ಲ ಗೊಜ್ಗ ಬಂದಿದ್ದೀನಿ, ನಿನ್ ಮಕ ನೋಡು. ಮುಚ್ಕಲೆ ಬಾಯಿ ಗಾಳಿ. ಕೊನೆಗೆ ಏನಾಗ್ ಸಾಯ್ತಿ ನೋಡ್ಲಾ ನೀನು? ನನಗ್ ಗೊತ್ತೈತೆ ಮುಚ್ಕಳೆ ಗಾಳಿ. ನಿಮ್ಮ ಅಮ್ಮನ ನಾಡ ನೀನ್ ಎಷ್ಟು ಹಾಳು ಮಾಡಿದ್ ಬಂದಲ್ಲ. ಈಗ್ಲೇ ನಿಂದು ಹೊಟ್ಟೆ ಎಲ್ಲ ಊದ್ಕೊಂಡೆ, ಅದೆಲ್ಲ ಊದ್ಕೊಂಡೈತೆ. ಈಗ್ಲೇ ನಿಂಗೆ ಅಲ್ಲಿ ನೋವು ಇಲ್ಲಿ ನೋವು, ಇಷ್ಟಲ್ಲಿ ನಿಂಗೆ ಆಪರೇಷನ್ ಮಾಡ್ತಾರ ನೋಡು. ನಿಂಗೆ ಇಲ್ಲ ಲಕ್ಕೋ ಹೊಡಿತಿದ್ದೆ ರಾತ್ರಿ. ಅಮ್ಮ ನಿನ್ನಂತರ 5 ಜನ ತೆಗ್ದು ಆಚೆಗೆ. ಅಯ್ಯೋ, ನಿನ್ ಎಂಡ್ರು ಫಸ್ಟು ನಿನ್ ಎಂಡ್ರು ತೆಗ್ದು ಆಚೆಗೆ ಒಪ್ಪಾರಾಗ ಮನ್ಗುಸೋದ್ ಮರ್ತ್ಬಿಟ್ಟಿದ್ಯಾ? ಒಪ್ಪಾರಾಗೆ ಚೊಳೆಗೆ ಗೊಜ್ಜಗ್ ನನ್ ಮಗನೇ. ಮುಂದೆ ಗೊಜ್ಜಗ ಎಜಿತಾನಂತೆ ಎಂಡ್ರನ್ನ ಕ್ಲೀನಾಗಿ ಅದ್ಭುತವಾಗಿ ಇಟ್ಕೊಳಕ್ ಬರಲ್ಲ. ಅದಕ್ಕೆ ನಿಮ್ ಅಮ್ಮನ ಕಣ್ಕಂಡ್ರಿಗೆಲ್ಲ ಫೋನ್ ಮಾಡ್ಕೊಂಡು ನಿಮ್ ಅಮ್ಮ ತಿರ್ಗದ್ ನಾಯಿ ತಿರ್ಗದಂಗ್ ಕೊಟ್ಟಾರ. ಅರ್ಧ ಬರ್ದಾಗ ದುಡ್ಡು ಕೊಟ್ಟೋಗ ನಿಮ್ಗೆ. ನೀನ್ ಗಂಡ್ಸತ್ ಮುಂಡ್ಯಾರ, ನಿನ್ನಂತ ಗಂಡ್ಸತ್ ಮುಂಡ್ಯಾರ ಹುಡಿಕೊಂಡ್ ಹೋಗಲ್ಲ ಅರ್ಧ ದುಡ್ಡು ಕಿತ್ಕೊಂಬರಕ್ಕೆ. ನಿನ್ಗ್ ನನ್ ಹುಚ್ಚ ಇದ್ದು ಬಿಡ್ತೀನಿ ಬಾಯೊಳಿಕೆ ಮಗನೇ, ಅಗ್ಲಿಸ್ಬಿಡ್ತೀನಿ ನಿನ್ಗೆ. ಉಚ್ಚೆ ಉಯ್ದ್ಬಿಟ್ಟು ಹಂಗೆ ಯೋಲು ಹಾಕಿ, ಹಂಗೆ ಎಲ್ಲ ಯೋಲ ಹಾಕಿ ಉಚ್ಚೆ ಉಯ್ದು ಮೂಗಳಿಕೆ ಬಾಯಳಿಕೆ ತಿನ್ಬಾರ್ದು. ಯೋಲು ಇವತ್ತು ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು. ಅನ್ನ ತಿನ್ನ ಮಾತಾಡ ಇವತ್ತು ಅನ್ನ ತಿನ್ನಲ್ಲ, ನನ್ ಗ್ಯಾಪ್ ಮುಸ್ಕೊಳ್ಳಲ್ಲ. ಇವತ್ತು ನಾನು ಯೋಲ್ ತಿಂದಂಗೆ ಕಳ್ಳ ಕಾಳು ಕಡ್ಡಿ ಇವತ್ತೇನ್ ಮಾಡೋರೆಲ್ಲ. ನಿಮ್ಮ ಅಮ್ಮನ್ ಲಂಗಡ ಮುಂದೆ ಮುಂದೆ ಗೊಜ್ಜು ಮುಂದೆ ನಿಮ್ಮಮ್ಮ ಕಿತ್ತೋದ್ ಮುಂದೆ. ಗೊಜ್ಗ ಇವತ್ ನೀನ್ ಕಾಲ್ ತಿಂದ್ರೆ ನಾನು ಯೋಲ್ ತಿಂದಂಗೆ.